ಡೇ 4ನ್ಯಾಗ ಏನು ಮಾಡಿನಿ ಅಂತಂದ್ರೆ ಸುಮ್ಮನೆ ನಮ್ಮ ಇಂಡಿಯನ್ಸ್ ಬೀಚಿಗೆ ಬಂದೀನಿ. ಬಂದಿಲ್ಲೇ ಅಡ್ಡಾಡ್ಕೊಂಡು ನಮ್ಮ ಇಂಡಿಯನ್ಸು ಸ್ವಲ್ಪ ಇಂಟ್ರ್ಯಾಕ್ಟ್ ಮಾಡೋಣ ಅಂತ ಬಂದೀನಿ. ನೋಡೋಣ ಯಾರ ಸಿಗ್ತಾರೇನ ಅಂತ ಬರ್ರಿ. झारखंड से हैं, गोवा आए हैं घूमने के लिए। तो कल शाम को आए इधर कालिंगुट बीच है, वहाँ पर रूम लिया हुआ है। रूम का रेंट कितना है? उसका रेंट वो है तो क्या रहता है, बाकी कुछ करते हैं दिन गर्मी में। कल रात को आए क्या? तो आप कहाँ से आए ट्रेन में? तो हम लोग का स्टेट है झारखंड। करते हैं मैसूर में, कर्नाटक। हाँ कर्नाटक ಕನ್ನಡ ಬರುತ್ತೆ ನಿಮ್ಗೆ? ಕನ್ನಡದಲ್ಲಿ ಏನು ಓದ್ತಿದ್ದೀರಾ ನೀವು? ನಾವು ಈಗ ಡಿಪ್ಲೊಮಾ ಇಲ್ಲ, ನಾವು ಪ್ರೈಮರಿ ಹೈಸ್ಕೂಲ್ ಇಲ್ಲೇ ಓದಿ, ಪ್ರೈಮರಿ ಹೈಸ್ಕೂಲ್ ಇಲ್ಲೇ ಓದಿ, ನೀವು ಓದಿ ಇದರಿಂದ 10 ವರ್ಷ ಹಂಗ ಯಾವ ಕಾನ್ಸೆಪ್ಟ್? ನಮ್ದು ಇಸಿ, ನಮ್ದು ಇಸಿನೇ, ಅವ್ರದ್ದು ಇಸಿನೇ. ನಮ್ದು ಯಾವತ್ತು ಬೆಳಗಾವಿ, ನಂದು ಬೆಳಗಾವಿ, ಬಟ್ ನಾನು ವರ್ಕ್ ಮಾಡ್ತಿರೋದು ಬೆಂಗಳೂರಲ್ಲಿ. ಸೊ ಇವಾಗ ಯಾವ ಸರ್ ಗೋವಾ ಪ್ಲಾನ್ ಹೆಂಗ್ ಮಾಡಿದ್ರು? ಪ್ಲಾನ್ ಏನೇನ್ ಮಾಡಿದ್ರು ಟೋಟಲ್ ಆಗಿ? ಎಕ್ಸಾಮ್ ಕ್ಯಾನ್ಸಲ್ ಆಯ್ತು ಅಂದ್ರೆ ನಮ್ ಪ್ಲಾನ್ ಸ್ಟಾರ್ಟ್ ಆಯ್ತು, ಸಡನ್ ಆಗಿತ್ತು. ಇಲ್ಲಿ ಒನ್ ಡೇಗೆ ಎಷ್ಟು ಸ್ಪೆಂಡ್ ಮಾಡ್ತಿದ್ರು? ನಾವು ಒನ್ ಡೇ ಒನ್ ಬೀಚ್ ಫುಲ್ ಎಂಜಾಯ್. ಸೊ ಪೋರ್ಟ್ ಎಲ್ಲ ನೋಡಿದ್ರ? ಗೋಡಾ ಪೋರ್ಟ್ ನೋಡಿಲ್ಲ, ಇದು ಸೆಕೆಂಡ್ ಬೀಚ್. ಸೊ ಕಲ್ಲಂಗುಟ್ಟ ಆದ್ಮೇಲೆ ಫಾರಿನರ್ಸ್ ನೋಡ್ಬೇಕಂತ ಆಸೆ ಇದೆ. ನಾವು ಇಂಡಿಯನ್ ಹುಡುಗಿ ಸಾಕು. ನಿಮ್ ಕರ್ನಾಟಕ ಹೇಗೆ ಅನ್ಸಿತ್ತು ಬಂದಾದ್ಮೇಲೆ? ಕನ್ನಡದಲ್ಲಿ ನಿಮ್ಗೆ ಏನ್ ಇಷ್ಟ ಅಂದ್ರೆ? ಕರ್ನಾಟಕದಲ್ಲಿ ನಿಮ್ಗೆ ಯಾವ ಊಟ ಇಷ್ಟ ಆಗುತ್ತೆ? ನಿಮ್ಗೆ ಜಾರ್ಖಂಡ್ ಅಂದ್ರೆ मतलब हर खाना में अच्छा रहता है, टेस्ट भी लगता है। गोवा पे या कर्नाटक खाना अच्छा रहता है। जगह खाना खाने से बॉडी प्रॉब्लम हो रहेगा। कुछ इडली डोसा में कुछ सारे मतलब घर में इडली डोसा, हम लोग के घर में सिर्फ, हम लोग के झारखंड में सिर्फ रोटी चावल सब्जी, यही आप लोग का इडली डोसा। हम लोग का इडली डोसा मतलब त्योहार हो गया तभी बनेगा इडली डोसा। ये जो इडली डोसा जब मैंने खाएगा ನಾವೇ ಮಾಡ್ತೀವಿ. ಇವಾಗ ರೂಮ್ ಮಾಡ್ಕೊಂಡಿದ್ದೀರಾ ಅಥವಾ ಎಲ್ಲರೂ ರೂಮ್ ಪ್ರಮೋದ್? ನೀವು ಜಾರ್ಖಂಡ? ಗದಗ ನಮ್ಮ ಊರ್ ಸೈಡ್ ಹೇಳ. ರಾಮದುರ್ಗವ? ನೀ ಮೈಸೂರಾಗೈತಾರ? ಡಿಪ್ಲೊಮಾ ಯಾವ ಕಂಪ್ಯೂಟರ್ ಸೈನ್ಸ್? ಯಾವ ಮುಂದೆ ಪ್ಲಾನ್ ಏನಾದ್ರು ಏನಾಗುತ್ತೆ ಮಾಡೋದಲ್ಲ? ಗೋವಾದೊಳಗೆ ಏನೇನು ಇಷ್ಟ ಆಗತ್ತೆ ನಮಗೆ? ಗೋವಾದಾಗ ಎಲ್ಲ ಇಷ್ಟ. ಅವ್ರ ಹೆಂಗ್ ನಿಮ್ ಫ್ರೆಂಡ್ಸ್ ಆದ್ರೆ ಜಾರ್ಖಂಡದವ್ರ? ಸ್ಕೂಲ್ ಫ್ರೆಂಡ್ಸ್ ಎಲ್ಲ. ಎಲ್ಲ 10 ವರ್ಷ ಜನ ಜೊತೆಗಿದ್ದೀವಿ. ಪ್ರೈಮರಿ ಹೈಸ್ಕೂಲ್ ಫಸ್ಟ್ ಪಿ ಸೆಕೆಂಡ್ ಪಿ ಯು ಜೊತೆ ಮಾಡಿದೀವಿ. ಇಂಟರ್ ಸ್ಟೇಟ್ ರಿಲೇಶನ್ಶಿಪ್ ಇದೆ, 2 ಸ್ಟೇಟ್ಸ್ ಅಂತಾರಲ್ಲ ಆ ತರ. ಮತ್ತೆ ನಿಮ್ ಕರ್ನಾಟಕದ ನಿಮ್ಗೆ ಯಾರಿರೋ ಪ್ರೀತಿ ಮಾಡೋರ್ಗೆ ಅಥವಾ ಯಾರಿಗೆ ಇಷ್ಟಪಟ್ಟವ್ರಿಗೆ ಏನ ಹೇಳ್ಬೇಕು ಅಂದ್ರೆ ಕನ್ಫ್ಯೂಸ್ ಮಾಡ್ರಿ. ಒಬ್ಬರಾಗ ಹೇಳ್ರಿ, ಯಾರಿಗೆ ಯಾರ ಕ್ರಶ್ ಇದ್ರ ಹೇಳ್ರಿ, ಹೆಸರೇ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರ ಹಿಂಗ್ ಇರ್ತಾರ ಅಂತ ಹೇಳ್ರಿ, ರೀಚ್ ಆಗ್ಬಹುದು. ನಾನ್ ಹೇಳ್ತೀನಿ ಈಗ
ಎಲ್ಲ ಮಾತು ಎಲ್ಲ ಕೆಲಸ ಎಲ್ಲರಿಗೆ ಇಷ್ಟ ಆಗಲ್ಲ. ಎಲ್ಲರದ್ದು ಬೇರೆದು. ಕೆಲವ್ರಿಗೆ ಇಷ್ಟ ಆಗಲ್ಲ ಅದು. ಕೆಲವರು ಮಾಡ್ತಾರೆ. ಕೆಲವರು ಬುದ್ಧಿವಂತವರು ಕೆಲಸ ಮಾಡಿ ಅವ್ರು ಟೈಮ್ ಪಾಸ್ ಮಾಡಲ್ಲ. ಅವ್ರಿಗೆ ಜೀವನ ಗೊತ್ತಾಗತ್ತೆ. ಅವ್ರು ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಇವ್ರ ಜೊತೆ ಮಾತಾಡ್ಕೊಂಡು ನಡೆಯಲ್ಲ ಆತರ. ಬೇಸಿಕಲಿ ಲವ್ ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಸದ್ಯಕ್ಕೆ. ಇಂಟ್ರೆಸ್ಟ್ ಇಲ್ಲ. ಮೊದ್ಲೇ ಇತ್ತು ಪ್ಯಾಷನ್, ಇದು ಆಯ್ತು. ಯಾರು ಓಕೆ ಅರ್ಥ ಆಗಿಲ್ಲ ಮಾಡ್ತಾರೆ, ಟೈಮ್ ಪಾಸ್ ಮಾಡ್ತಾರೆ. ಓದಿ ಅದೇ ಅವರು ದುಡ್ಡಿದ್ರು ಮಾಡ್ತಾರೆ ಬಿಡಿ. ತಲೆ ಕಸ್ಕೊಳ್ಳಲ್ಲ, ತಲೆ ಕಸ್ಕೊಳ್ಳಲ್ಲ. ಬಟ್ ಅವ್ರಿಗೆ ಗೊತ್ತಲ್ಲ ಹೆಚ್ಚಿನ ಬರ್ತದೆ ಅಂತ. ಹೌದು. ಯಾರಿಗೆ ಇಲ್ಲ ಅಂತ ಅವ್ರಿಗೆ ತುಂಬಾ ಕಷ್ಟ. ಅವ್ರಿಗೆ ತುಂಬಾ ಬೇಗ ಏಜ್ಲಿ ಅಂದ್ರೆ ಕಡಿಮೆ ಏಜ್ಲಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಏನು ಜೀವನ ಅಂತ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ. ಈಗ ಲವ್ ಮಾಡ್ಬೋದು. ಲವ್ ಈಗ ಟ್ರೆಂಡ್ ಅಲ್ಲಿ ಇದೆ ಇವಾಗ. ಯಾರಾದ್ರೂ ಫ್ರೆಂಡ್ಸ್ ಅಂತ ನಾವು ಅಂತ ನಾವು ಹುಡುಗಿದ ಗಮನ ಮದ್ವೆ ಆಗತ್ತೆ ಆಗತ್ತೆ ಮದ್ವೆ ಒಂದಿನ ಹಾಗೆ ಆಗತ್ತೆ. ಈಗ ನಮ್ಗೆ ನಮ್ ಟೀಚರ್ ನಮ್ ಫ್ರೆಂಡ್ಸ್ ಸಾಕು. ಹುಡುಗಿಗೆ ಬೆಲೆ ಕೊಡ್ಬೇಕು ಕೊಡಿ, ಹುಲಿ ಹಿಡ್ಬೇಕು ಅದು ಹಿಡಿ ಅಂತ ಇಲ್ಲ. ಲವ್ ಮಾಡ್ಬೇಕು ಅಂತ ಏನಿಲ್ಲ, ಮಾಡಿ ಹುಡುಗಿ ಬಂದ್ಬಿಟ್ರೆ ರೂಲ್ಸ್ ಎಲ್ಲಾರು ಗೊತ್ತು. ಹುಡುಗರು ಅಂತ ಗೊತ್ತು. ಟೈಮ್ ಕೊಡ್ಬೇಕು ಎಲ್ಲ, ಇಲ್ಲಾಂದ್ರೆ ಸಿಟ್ ಮಾಡ್ಕೊತಾರೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೇಳಿ ಎಲ್ಲಾರನ್ನ ಸ್ವಲ್ಪ ಇಷ್ಟ ಮಾಡ್ಕೊಂಡ್ರೆ ಜೀವನ ಮುಂದೆ. ನೀವೇನಾದ್ರು ಹೇಳ್ತೀರಾ? ನಿಮ್ಗೆ ಒಪಿನಿಯನ್ ಹೇಳಿ. आपके दोस्त गोवा आने के लिए प्लान किए थे, जो नहीं आए ना इधर, उनको मैसेज देना क्या दे? तो मैसेज मतलब सबका मतलब टाइम चाहिए. टाइम जाना है किसी को ये करना है वो करना, सब पढ़ा है लिखा है घर का बोलते नहीं जाओ. तो सबका एग्जाम था. तो अभी नेक्स्ट एग्जाम का बाद आने का प्लान था. पोस्टपोन हो गया, इसके हम लोग तो एग्जाम पोस्टपोन हो गया, इसके लिए चिल करने के लिए गोवा आए. वो हम लोग आगे हैं ट्रेन आए मैसूर से मडगांव आए. उसके बाद वहाँ से बस लाए. उसके बाद घूम लिए पहले. उसके बाद फ्रेश अप होके सब. जो आपके दोस्त गोवा आने का चाहता था लेकिन उससे नहीं हुआ, उससे क्या बोलना चाहिए? क्या बोलना चाहते हैं मतलब उसका टाइम उन लोग का नहीं. मतलब बहुत लोग आने खोज रहा था. किसी का घर का प्रॉब्लम, किसी का, इसीलिए नेक्स्ट कभी फिर से प्लान बनाएंगे आने की. वही सोच रहे हैं. लोग को मन करेगा जब सब फ्री रहेगा तब फिर नेक्स्ट टाइम गोवा आएंगे और फिर एंजॉय करेंगे. थैंक यू. ಪ್ರಮೋದ್ ನೀವು ಹೇಳ್ತೀರಾ? ಪ್ಯೂರ್ ಕನ್ನಡ. ಬರ್ರಿ ಕನ್ನಡ. ಬೈ ನಿಮ್ ದೋಸ್ತ್ರೊಳಗ ಯಾರು ಗೋವಾಕ್ ಬರ್ಬೇಕಂತ ಬಾಳ ಟ್ರೈ ಮಾಡ್ತೀರಿ ಅದ್ರೊಳಗ ಯಾವ ಈಗ ಬಂದಿಲ್ಲ ಐತಿ ಊಟನ ಪ್ಲಾನ್ ಮಾಡಿ ಹೋಗ್ಕೊಂಡು ನಾ ಬರತ್ತೆ ಪಕ್ಕಾ ಬರ್ತೀನಿ. ಬರಕ್ಕಾಗಿಲ್ಲ ಈಗ ಇವ್ರ ಕರ್ದಂತ ಬಂದ್ಬಿಟ್ಟು ಅವ್ರ ಬಿಟ್ಟು ಇವ್ರು ಯಾರು ಸ್ಕೂಲ್ ಫ್ರೆಂಡ್ಸ್ ಅದಾರ ಕರೆದ್ರೆ ಅದ್ ಬಿಟ್ರಿ ಸ್ಪಾಟ್ನ್ಯಾಗ. ಆದ್ರೆ ಈಗ ನಿಮ್ ಜೊತೆ ಒಬ್ಬ ಹೇಳ್ತಾನ ಮುಂದೆ ಹೋಗುಲ್ಲಿ ಯಾವಾಗ ಹೋಗೋದು ಅವ್ರಿಗಿಂತ ನಮಗ್ ಬೇಜಾರಾಗತ್ತೆ ಅವ್ರ ಬಿಟ್ಟು ಬಂದ. ಈಗ ಅವ್ರಿಗೆ ಏನ್ ಹೇಳ್ಬೇಕು ನಾ ಏನಿಲ್ಲ ಇನ್ನೊಂದ್ಸತಿ ಬರೋಣ ಪ್ಲಾನ್ ಮಾಡೋಣ ಮತ್ತೇನಿಲ್ಲ. ಅವ್ರು ತಪ್ಪಿ ಬರ್ತಾರೆ ಮತ್ತೆ ಬರ್ತೀನಿ. ಕರ್ಕೊಂಡ್ಬಂದಿದ್ದು ಅದೊಂದು ಹಾಗೆ ಸಣ್ಣಗ ಅಷ್ಟೇ ಹೇಳೋದಿಲ್ಲ ಏನಂದ್ರೆ ನನಗೂ ಗೊತ್ತಾಯ್ತು ಸ್ಟೂಡೆಂಟ್ ಲೈಫ್ ಇದ್ದಾಗ ಏನೇನಿದೆ ಅಂತ. ಓಕೆ ಥ್ಯಾಂಕ್ಸ್. ಗದಗ ಪ್ರಾಪರ್ ಯಾವ್ದು ಪ್ರಾಪರ್ ಗದಗ ಎಲ್ಲ ಬೀಚ್ ಸುತ್ತಾಡಿ ಬಂದೆ. ಇನ್ನೇನಂದ್ರೆ ಲಾಸ್ಟ್ ಹೋಮ್ ಟೂರ್ ಮಾಡತ್ತೇನೆ, ರೂಮ್ ಟೂರ್ ಮಾಡತ್ತೇನೆ. ಯಾಕಂದ್ರೆ ಫಸ್ಟ್ ಬಂದಾಗ ಏನೇನೈತೆ ಅಂತ ಎಲ್ಲ ತೋರಿಸಿನಿ. ಏನೈತಿಲ್ಲ ನನ್ನ ರೂಮ್ ಹೆಂಗೈತಿ ಅದು ಇದನ್ನು ತೋರಿಸ್ಬೇಕು. ಇಲ್ಲಿ ನೋಡ್ರಿ ಎಂಟ್ರೆನ್ಸ್ ಆದ್ಮೇಲೆ ಡಬಲ್ ಕಾಟ್ ಬೆಡ್ ಐತಿ, ಕಬೋರ್ಡ್, ಅಟ್ಯಾಚ್ ಬಾತ್ರೂಮ್, ಆಲ್ಮೋಸ್ಟ್ ಅಲ್ಲಿ ಹೋಟೆಲ್ನಾಗ ಇದ್ದ ಇರ್ತಾವೆ. ಅದೇನಿದು ಅಲ್ಲಿ ಅಷ್ಟು ಕಂಟಿನ್ಯೂ 24 hours
AC ಐತಿ, ಆಮೇಲೆ ಟಿವಿನೂ ಕೊಟ್ಟಾರ ನಮ್ಗೆ, ಆಮೇಲೆ ಒಂದು ಟೇಬಲ್ ಕೊಟ್ಟಾರ ಏನ್ರ ಒಳಗೆ ಸಾಮಾನು ಇಟ್ಕೊಳ್ಳಿ. ಏನೆಲ್ಲ ಭಾರಿ ರೂಮ್ ಭಾರಿ ಬೆಸ್ಟ್ ಐತಿ. ಆಮೇಲೆ ನಾ ಇನ್ನೊಂದು ಎಷ್ಟು ನಂದು ಎಕ್ಸ್ಪೆಂಡಿಚರ್ ಆಯಿತು, ಏನೇನು ಮಾಡಿದೆ ನಾನು, ಎಷ್ಟು ಖರ್ಚಾಯ್ತು ಎಲ್ಲರೂ ಅಂತಾರೆ ಗೋವಾದಾಗ ಭಾಳ ಖರ್ಚಾಕತಿ. ಡಿಸೆಂಬರ್ ಟೈಮ್ 25 to 30%. ನಾ ಎಷ್ಟು ಮಿನಿಮಮ್ ಬಜೆಟ್ ಬಂದೀನಿ, ಹೆಂಗೆ ಹೋಗೀನಿ ಅನ್ನೋದು ಒಂದು ಬ್ಲಾಗ್ ಮಾಡ್ತೀನಿ ನಾನು. ಅದ್ರೊಳಗೆ ಎಲ್ಲ ಫುಲ್ ಎಕ್ಸ್ಪೆಂಡಿಚರ್, ಒಂದು ನಾಷ್ಟ ಮಾಡಿದ್ದ ಊಟ ಮಾಡಿದ್ದತ್ತು ಎಲ್ಲಾನು ಹೇಳ್ತೀನಿ ಇವಾಗ. ಬಸ್ ಬೆಂಗಳೂರಿಂದ ಗೋವಾದಿಂದ ಬೆಂಗಳೂರು ಎಷ್ಟು ಖರ್ಚಾಗಿತ್ತು ಟೋಟಲ್ ಎಂಟೈರ್ ಹೇಳ್ತೀನಿ. ಆಮೇಲೆ ಈ ಚಾರ್ಟ್ ನೋಡತ್ತಿರಲ್ಲ, ಸ್ವಿಮ್ಮಿಂಗ್ ಪೂಲ್ದ ಇನ್ಸ್ಟ್ರಕ್ಷನ್ಸ್. ಸ್ವಿಮ್ಮಿಂಗ್ ಪೂಲ್ ಹೆಂಗೈತಂತ ಮ್ಯಾಲೂ ಟಾಪ್ ಸೈಡ್ನಾಗ ಐತದ ಸ್ವಿಮ್ಮಿಂಗ್ ಪೂಲ್. ಇದು ನಮ್ಮ ಗ್ಯಾಲ್ರಿ ಒಳಗೆ 2 ಚೇರ್ ಇಟ್ಟಾರ, ಒಂದು ಟೇಬಲ್ ಟೈಪ್ ಮಾಡ್ಯಾರ. ಅದ್ರಾಗ ಒಂದು ಗ್ಲಾಸ್ ಹಾಕಿ ಇದನ್ನ ಪಾರ್ಟಿ ಗಿಟಿ ಮಾಡ್ಲಿ, ಹುಡುಗರು ಬಂದ್ರೆ ಯಾರು ಬಂದ್ರೆ ಅಂತ ಹಾಕ್ಯಾರ. ಅದನ್ನ ಎಲ್ಲ ಫುಲ್ ಓಪನ್ ಸ್ಪೇಸ್, ಏನು ಅಷ್ಟು ಗಿಜಿ ಏನಿಲ್ಲ, ಫುಲ್ ಸೈಲೆಂಟ್ ಏರಿಯಾ ಇದೆ. ಮಸ್ತ್ ಮಜಾ